ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಲ್ಯಾಣ ಮಂಟಪಕ್ಕೆ ಬಂದು ಇವಾಗ ರೀಚ್ ಆಗಿದ್ದೀವಿ. ಇವಾಗ ನಾವೆಲ್ಲ ಒಳಗಡೆ ಹೋಗ್ತಾ ಇದ್ದೀವಿ. ಹುಡುಗಿ ಜೊತೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವಾಗಿಂದ ಮದುವೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಛತ್ರದಲ್ಲಿ. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಹುಡುಗಿನ ಕಲ್ಯಾಣ ಮಂಟಪದಲ್ಲಿ ಒಳಗಡೆ ಬಿಟ್ಬಿಟ್ಟು ಇವಾಗ ನಾವು ಕಳಸ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ತಾನೇ ಬಂದು ರೀಚ್ ಆಗವ್ರೆ. ಅವರು ದೇವಸ್ಥಾನದ ಹತ್ರ ರೀಚ್ ಆಗವ್ರೆ. ಅಲ್ಲಿಗೆ ಹೋಗಿ ಕಳಸ ಎತ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಬನ್ನಿ ಹೋಗೋಣ. ದೇವಸ್ಥಾನದ ಹತ್ರ ಪೂಜೆ ಆಯಿತು. ಹುಡುಗನ್ಗೆ ಹಾರ ಹಾಕಿ ಒಂದು ಶಾಸ್ತ್ರ ಏನೋ ಸ್ವಲ್ಪ ಮಾಡ್ತಾರೆ. ಶಾಸ್ತ್ರ ಮುಗಿದ್ಮೇಲೆ ಹೆಸರು ಬೇಳೆ ಪಾನಕ ಹಂಚ್ತಾರೆ. ಹೆಸರು ಬೇಳೆ ತಿಂದು ಪಾನಕ ಕುಡಿದು ಇವಾಗ ಛತ್ರದ ಹತ್ರ ಹೋಗ್ಬೇಕು. ಎಲ್ಲ ಹೆಸರು ಬೇಳೆ ಪಾನಕ ಕುಡಿತಾ ಇದ್ರು. ಎಲ್ಲರಿಗೂ ದಾವ್ರ ಆಗೋಗಿತ್ತು. ಎಲ್ಲರೂ ಪಾನಕ, ಅದು ನಿಂಬೆಹಣ್ಣು ಜ್ಯೂಸ್ ಅಲ್ವಾ, ಎಲ್ಲ ಇಷ್ಟಪಟ್ಟು ಕುಡಿತಾರೆ. ಪಾನಕ ಅಂದರೆ ನಿಂಬೆಹಣ್ಣು ಜ್ಯೂಸು. ಎಲ್ಲರೂ ಈಸ್ಕೊಂಡು ಕುಡಿತಾ ಇದ್ರು. ಇವಾಗ ಇದಾದ್ಮೇಲೆ ಇವಾಗ ಛತ್ರದ ಹತ್ರ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಶಾಸ್ತ್ರ ಮಾಡ್ತಾರೆ. ಹುಡುಗ ಬರೋ ಟೈಮ್ಗೆ ಹುಡುಗಿ ಬಂದು ವೆಲ್ಕಮ್ ಮಾಡ್ತಾರೆ. ನೋಡೋಕ್ಕೂ ಚೆನ್ನಾಗಿರತ್ತೆ. ಇವಾಗ ಐನೋರು ಬಂದು ಸ್ವಲ್ಪ ಶಾಸ್ತ್ರ ಮಾಡ್ತಾರೆ. ಇಬ್ರಿಗೂ ಆರತಿ ಎತ್ತಿ ಒಳಗಡೆ ಕರ್ಕೊಬೇಕು. ಹುಡುಗ ಹುಡುಗಿ ಬಂದು ಛತ್ರಕ್ಕೆ ಬಂದು ರೀಚ್ ಆಗಿರೋದಾಗೈತೆ. ಮಧ್ಯಾಹ್ನ ಆಗೈತೆ. ಎಲ್ಲ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಆದಮೇಲೆ ವರಪೂಜೆ ಸ್ಟಾರ್ಟ್ ಆಗುತ್ತೆ. ವರಪೂಜೆ ಅಂದರೆ ಎಂಗೇಜ್ಮೆಂಟು ಅಂತೀವಿ, ವರಪೂಜೆ ಅಂತೀವಿ. ಹುಡುಗ ಹುಡುಗಿ ಬಂದು ರಿಂಗ್ ಬದಲಾಯಿಸ್ಕೊತಾರೆ. ಎಂಗೇಜ್ಮೆಂಟ್ ಆಗ್ತೈತೆ. ಆಮೇಲೆ ವರಪೂಜೆ ಮಾಡ್ತಾರೆ. ಅಂದರೆ
ಹುಡುಗನ ಮನೆ ಕಡೆಯವರು ಹುಡುಗಿಗೆ ಮಡ್ಲಕ್ಕಿ ತುಂಬಿಸ್ತಾರೆ. 5 ಜನ ಹೆಣ್ಮಕ್ಳು ಅವ್ರ ಕಡೆಯಿಂದ ಮಡ್ಲಕ್ಕಿ ತುಂಬಿಸ್ತಾರೆ. ಆಮೇಲೆ ಸೀರೆ ಕೊಡ್ತಾರೆ. ಆಮೇಲೆ ತಾಳಿ ಕಟ್ತಾರೆ. ಒಂದು ತಾಳಿ ಅವರು ಇವಾಗ ಕಟ್ತಾರೆ. ಅವ್ರ ಪೂಜೆ ಎಲ್ಲ ಮುಗೀತು. ಇನ್ನೇನು ಈ ರಿಸೆಪ್ಷನ್ಗೆ ಎಲ್ಲರೂ ರೆಡಿ ಆಗಬೇಕು. ಇನ್ನೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಯಜಮಾನ್ರು ಎಲ್ಲ ಅವ್ರ ಅಕ್ಕದಿರೆಲ್ಲ ಸಿಕ್ಕೋದು ಅಪರೂಪ ಅಲ್ವಾ, ಸಿಕ್ಬಿಟ್ರೆ ಸಾಕು ಚೆನ್ನಾಗಿ ಮಾತಾಡ್ಕೊಂಡು ಕುತ್ಕೊತಾರೆ. ಆಮೇಲೆ ಇವರು ಡಿಸ್ಕಸ್ ಮಾಡ್ತಾವ್ರೆ, ಅಕ್ಕ ತಂಗಿದಿರು, ನೀನೇನು ತೊಗೊಂಡೆ ನಾನೇನು ತೊಗೊಂಡೆ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿದ್ರು. ಇನ್ನೇನೆಲ್ಲ ರೆಡಿ ಆಗೋಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು. ಹೋಗಿ ರೆಡಿ ಆಗಬೇಕಲ್ವಾ ರಿಸೆಪ್ಷನ್ಗೆ. ಒಬ್ಬೊಬ್ಬರು ಲೇಡೀಸ್ ಅಂದ್ರೇ ಲೇಟ್ ಆಗೋಗುತ್ತೆ ರಿಸೆಪ್ಷನ್ಗೆ ರೆಡಿ ಆಗೋದು. ಇನ್ನೇನೆಲ್ಲ ಹೋಗ್ಬೇಕು. ಎಲ್ಲರೂ ನೋಡಿ ಹೆಂಗ್ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಕುಮುದ ಅವ್ರ ಮಗಳು ಏನೋ ಹೇಳಕ್ಕಿದ್ಲು, ಹೇಳ್ಬೇಡ ಅಂದ್ಬಿಟ್ಟು ಎಷ್ಟು ಇದು ಮಾಡ್ತಾವ್ರೆ. ಅವ್ರ ಅಮ್ಮನಿಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವ್ರ ಮಗಳು. ಅವರು ನಾನು ವಿಡಿಯೋ ಮಾಡೋದೇ ಪಾಪ ನೋಡಿಲ್ಲ. ನೋಡಿದ್ಮೇಲೆ ಪಾಪ ಬಿಟ್ಬಿಡ್ತಾರೆ. ನೋಡಿ ಇವಾಗ ಅವ್ರಮ್ಮ ಇವಾಗ ಹೇಳ್ತಾಳೆ, ಬಿಟ್ಟು ಬಿಡ್ತಾರೆ ಇವಾಗ. ಎಲ್ಲ ರಿಸೆಪ್ಷನ್ಗೆ ರೆಡಿ ಆಗಿದ್ವಿ. ಎಲ್ಲ ಆಗಿದ ತಕ್ಷಣನೇ ಎಲ್ಲ ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ, ಇಲ್ಲಾಂದರೆ ಲೇಟ್ ಆಗೋಗುತ್ತೆ, ತಿರ್ಗಾ ತೊಗೊಳಕ್ಕಾಗಲ್ಲ. ಟೈಮ್ ಇರುವಾಗ ಯಾರ್ಯಾರು ಸಿಗ್ತಾರೋ ಅವಾಗೆಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ಆಗ್ತಾ ಎಲ್ಲರೂ ಸುಸ್ತಾಗಿ ಹೋಗ್ತಾರೆ. ಎಲ್ಲ ಬೆಂಚ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಯಾವಾಗ ಫ್ರೆಶ್ ಆಗಿ ರೆಡಿಯಾಗಿ ಬರ್ತೀವೋ ಅವಾಗ ಫುಲ್ ಎನರ್ಜಿಯಲ್ಲಿ ಇರ್ತೀವಿ. ಆಮೇಲೆ ಹೋಗ್ತಾ ಫುಲ್ ಎನರ್ಜಿ ಕಮ್ಮಿ ಆಗೋಗುತ್ತೆ. ಇನ್ನು ಇವಾಗ ತಾನೇ ರಿಸೆಪ್ಷನ್ ಸ್ಟಾರ್ಟ್ ಆಗೈತೆ, ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗೋಯ್ತು. 6:30 7 o'clock ಎಲ್ಲ ಸ್ಟಾರ್ಟ್ ಆಗೋಯ್ತು ಬೇಗನೆ. ಎಲ್ಲ ರಿಸೆಪ್ಷನ್ಗೆಲ್ಲ ಫೋಟೋಸ್ಗೆಲ್ಲ ಹೋಗಿ ಎಲ್ಲ ಊಟಕ್ಕೆ ಹೋಗ್ತಾಯಿದ್ರು. ನಾವೆಲ್ಲ ಯಾರ್ಯಾರು ಜೊತೆಲಿ ಬರ್ತೀವೋ ಅವ್ರದ್ದೆಲ್ಲ ಒಂದೊಂದು ಸೆಲ್ಫಿ ಕೊಂಡಿದ್ದೀವಿ. ಲಾಸ್ಟಲ್ಲಿ ಒಂದು ಫೋಟೋಸು ಒಂದು 100 ಫೋಟೋಸ್ ಹತ್ರ ಐತೆ. 100ರಿಂದ 150 ಫೋಟೋಸ್ ಇತ್ತು ನನ್ನ ಹತ್ರ. ಟೋಟಲ್ 150 ಫೋಟೋಸ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಿನಿಮಮ್ ಬಂದು ನನ್ನ ಹತ್ರ 250 ಫೋಟೋಸ್ ಮೇಲಿತ್ತು. ಅದನ್ನೆಲ್ಲ ಡಿವೈಡ್ ಮಾಡಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ಫೋಟೋಸ್ ನೋಡಿ. ಅಷ್ಟೊಂದು ನಾನು ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಫೋಟೋಸ್ ತೊಗೊಂಡಿರೋದು ಲಾಸ್ಟಲ್ಲಿ ಹಾಕ್ತೀನಿ. ಶೇರ್ ಮಾಡಿದ್ದೀನಿ. ಯಾರು ಸ್ಕಿಪ್ಟ್ ಮಾಡ್ದಿರಾ ಲಾಸ್ಟ್ವರೆಗೂ ಫೋಟೋಸ್ ನೋಡಿ. ತುಂಬ ಚೆನ್ನಾಗೈತೆ. ಎಲ್ಲರದ್ದು ಔಟ್ಫಿಟ್ ಎಲ್ಲ ಚೆನ್ನಾಗೈತೆ. ನೋಡಿದ್ದೀರಾ? ನಾವೆಲ್ಲ ನಾನು ಹೇಳ್ತೀನಿ, ನಮ್ಮ ಔಟ್ಫಿಟ್ ರೇಷ್ಮೆ ಸ್ಯಾರಿ. ಇವರಿಬ್ರು ಮಾತಾಡ್ಕೊಂಡು ಇಬ್ರು ವರ್ಕ್ ಸ್ಯಾರಿ ಉಟ್ಕೊಂಡ್ ಬಂದವ್ರೆ ನೋಡಿ. ಎಷ್ಟು ಮೋಸ. ಟ್ರೆಂಡಿಂಗ್ ರಿಸೆಪ್ಷನ್ಗೆ ವೆಸ್ಟರ್ನ್, ಮುಹೂರ್ತಕ್ಕೆ ಇಂಡಿಯನ್. ಯಾವ ಟೈಮಲ್ಲಿ ಹೆಂಗಿರ್ಬೇಕು ಹಂಗಿರ್ತಾರೆ ಇವ್ರಿಬ್ರು.
ಲೈಟ್ ಪಿಂಕ್. ಎప్పుడు వేసుకుంటాకదంత ಏ ಬಾಬು ಇವಾಗ ನಮ್ಮ ಅಮ್ಮವ್ರ ಫ್ಯಾಮಿಲಿ ನಿಂತ್ಕೊಂಡಿದ್ದೀವಿ ಎಲ್ಲರೂ, ಮಕ್ಕಳು, ಹೆಣ್ಮಕ್ಳು, ಮಕ್ಕಳು, ಮೊಮ್ಮಕ್ಕಳು, ಫುಲ್ ಫ್ಯಾಮಿಲಿ ಫೋಟೋಶೂಟ್ಗೆ ನಿಂತ್ಕೊಂಡಿದ್ದೀವಿ. ಎಲ್ಲರೂ ನೋಡಿ ಬಿಗ್ ಫ್ಯಾಮಿಲಿನೇ ಅನ್ಬೋದು, ನಮ್ಮ ತಾಯಿ ಮನೆದು. ಮಕ್ಕಳೆಲ್ಲ ಕೆಳಗಡೆ ಕೂತ್ಕೊಂಡವ್ರೆ, ಜಾಗ ಸಾಕಾಗ್ದಿರ. ಇವಾಗ ಬಂದು ಲೇಡೀಸ್ ಗ್ಯಾಂಗ್, ನಮ್ಮ ಗ್ಯಾಂಗ್ ನಿಂತ್ಕೊಂಡವ್ರೆ ನೋಡಿ. ಇದು ಕಮ್ಮಿನೇ, ಇನ್ನು ತುಂಬ ಜನ ಬರೋರು ಇದ್ರು. ಇವಾಗ ನಾವು ಎಷ್ಟು ಜನ ಇದ್ದೀವ ಅಷ್ಟು ಜನ ನಾವು ಮಾತ್ರ ನಮ್ಮ ತಾಯಿಯವ್ರ ಫ್ಯಾಮಿಲಿ ನಿಂತಿರೋದಿದು. ಇಷ್ಟು ಜನ ನಿಂತ್ಕೊಂಡಿದ್ದೀವಿ. ಯಾವುದೇ ಮದುವೆಗೆ ಹೋದ್ರೂ ನಾವು ಫಸ್ಟು ಫ್ಯಾಮಿಲಿ ನಿಂತ್ಕೊತೀವಿ, ಗಂಡನ ಜೊತೆ ಮಕ್ಳ ಜೊತೆ ನಿಂತ್ಕೊಂಡು ಫೋಟೋ ಹಿಡಿಸ್ಕೊತೀವಿ. ಅದಾದಮೇಲೆ ಲೇಡೀಸ್ ಗ್ಯಾಂಗ್ ಥರ ನಾವು ನಿಂತ್ಕೊತೀವಿ. ನಾವೆಲ್ಲ ಒಂದು ಫೋಟೋಸ್ ಎಲ್ಲ, ಅದು ಹುಡುಗ ಹುಡುಗಿನ ನಾವು ಅಷ್ಟು ಅಂದರೆ ಹತ್ರಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ಅಷ್ಟು ಜನ ನಿಂತ್ಕೊಂಡಿದ್ದೀವಿ. ಕ್ಯಾಮ್ರಾ ಅವರು ಸಾಕಾಗ್ತಾ ಇಲ್ಲ ಅಂತ ಇದ್ರು. ಇಲ್ಲ, ಎಷ್ಟಾಗುತ್ತೋ ಅಷ್ಟೇ ಇಕ್ಕಿ ವಿಡಿಯೋ ಮಾಡಿ ನಮಗೆ ಅಂದ್ಬಿಟ್ಟು ಹೇಳಿದ್ವಿ. ಅದರಲ್ಲಿ ನಾನು ಒಂದು ಫೋಟೋ ವಿಡಿಯೋ ಸಿಕ್ಕೊಂಡೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿರತ್ತೆ ಲೇಡೀಸ್ ಗ್ಯಾಂಗ್ ಅನ್ನೋದು. ಅದ್ರ ಜೊತೆ ಇವರು ಜೆಂಟ್ಸ್ ಗ್ಯಾಂಗ್ ಇಕ್ಕೋಣ ಅಂದ್ಬಿಟ್ಟು ನೋಡ್ತಾ ಇದ್ರು. ಜೆಂಟ್ಸು ಇವಾಗ ನಾವು ಇಟ್ಕೊಂಡ್ವಿ ಫೋಟೋಸು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ನಾವು ಇಟ್ಕೊಳ್ಳೋಣ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕೂಗ್ಬಿಟ್ಟು ಎಲ್ಲ ಅವರು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ರು. ಅವರು ಜೆಂಟ್ಸ್ ಗ್ಯಾಂಗು ನೋಡೋಕ್ಕೂ ಚೆನ್ನಾಗಿತ್ತು. ಎಲ್ಲ ಅವರು ಒಂದು ಫುಲ್ ಎಷ್ಟು ಜನ ಇದ್ದಾರೋ ಒಂದಷ್ಟು ಜನ ಫೋಟೋಸು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ರು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸಾಕಾಗೈತೆ, ಎಲ್ಲ ಕುತ್ಕೊಂಡಿದ್ದೀವಿ ನೋಡಿ. ಎಲ್ಲ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಲೈಟ್ ಎಲ್ಲರಿಗೂ ನಿದ್ದೆ ಊಟ ಮಾಡ್ಕೊಂಬಂದು ಒಂದೊಂದು ಸ್ವಲ್ಪ ಹೊತ್ತು ಎಲ್ಲ ಇನ್ನು ಯಾರ್ಯಾರು ಫೋಟೋ ಇಟ್ಕೊಂಡಿಲ್ವೋ ಅವರೆಲ್ಲ ಫೋನಲ್ಲಿ ಇಟ್ಕೊತಾ ಇದ್ರು. ಆಮೇಲೆ ಕ್ಯಾಮ್ರಾ ಅವರು ತೆಗಿತಾಯಿದ್ರು. ನಾವು ಕ್ಯಾಮ್ರಾ ಅವ್ರ ಹತ್ರ ಒಂದು ಫೋಟೋನ ಇಟ್ಕೊಂಡಿಲ್ಲ, ನಾವು ಸ್ಟೇಜ್ ಮೇಲೆ ಇಟ್ಕೊಂಡಿರೋದಷ್ಟೇ. ಎಲ್ಲ ನಮ್ಮ ಪಾಡಿಗೆ ನಾವು ಫೋಟೋಸ್ ಇಟ್ಕೊತಾ ಇದ್ವಿ ಫ್ಯಾಮಿಲಿ ಜೊತೆ. ನೀವು ಲಾಸ್ಟಲ್ಲಿ ಫುಲ್ ಫೋಟೋಸು, ನಮ್ಮ ಫ್ಯಾಮಿಲಿ ಫೋಟೋಸು ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಯಾರು ಮಿಸ್ ಮಾಡ್ದಿರೋ ಫೋಟೋಸ್ ನೋಡಿ. ಎಲ್ಲರ ಫ್ಯಾಮಿಲಿ ಫೋಟೋ ಅಂತ ಇದ್ದೀನಿ. ನಾಳೆ ಅರ್ಶಿನದ ವಿಡಿಯೋ, ಧಾರೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. ಯಾವ ಥರ ಐತೆ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗೈತಾ ಏನು ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಫ್ಯಾಮಿಲಿ ಮದುವೆ ಅನ್ನೋದು ತುಂಬ ಚೆನ್ನಾಗಿರತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗ ಸೂಟ್ ಹಾಕ್ಕೊಂಡು ಅವನಿಗೆ ನಾರ್ಮಲ್ ಶರ್ಟು ಪ್ಯಾಂಟ್ ಹಾಕ್ಕೊಂಡ್ರೆ ಸಾಕು, ಅವನಿಗೆ ಡಿಸೆಂಟಾಗಿರಬೇಕು. ನಮ್ಮ ಬಲಂತಕ್ಕೆ ಬಟ್ಟೆ ಹಾಕ್ಕೊತಾನೆ.